ನಮಸ್ತೆ ಫ್ರೆಂಡ್, ಇವತ್ತು ಅವರೆಕಾಯಿ ಉಸ್ಲಿ ಮಾಡೋದು ನೋಡೋಣ ಬನ್ನಿ. ಅವರೆಕಾಯಿ ಒಂದು ಬೌಲ್ ತೊಗೊಂಡಿದ್ದೇನೆ ನಾನು. ಮತ್ತು ಇದಕ್ಕೆ ತಕ್ಕಷ್ಟು ಒಂದು 6-7 ಹಸಿಮೆಣಸಿನ್ಕಾಯಿ, ಒಂದು 4-5 ಗಡ್ಡೆ ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಕೊತ್ತಂಬರಿ ಸ್ವಲ್ಪ, ಕಾಯಿ ತುರಿ ಒಂದು ಕಾಯಿ ಹೋಳಷ್ಟು ತುರಿದಿಟ್ಟಿದ್ದೇನೆ. ಒಗ್ಗರಣೆಗೆ 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಕರಿಬೇವು ಒಂದು 3 ಕಡ್ಡಿ. ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಈ ಉಸಿಲಿ ಅವರೆಕಾಯಿ ಉಸಿಲಿ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ಫ್ಲೇವರ್ ಅಂದರೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವೆರಡೇ ಫ್ಲೇವರ್ ಇದಕ್ಕೆ ತುಂಬ ಚೆನ್ನಾಗಿರುವುದು, ತುಂಬ ರುಚಿಯಾಗೂ ಇರುತ್ತದೆ. ಅವರೆಕಾಯಿ ಸೀಸನಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಒಂದು 5 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಮತ್ತು ಇದು ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಹಸಿ ಅವರೆಕಾಯಿ ಸೀಸನ್ನಲ್ಲಿ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಇನ್ನೂ 1-2 ಜಾಸ್ತಿ ಹಾಕಿದ್ರೆ ಚಳಿಗೆ ಖಾರವಾಗಿ ತುಂಬ ರುಚಿಯಾಗಿರುತ್ತದೆ. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ಇದಕ್ಕೆ ಅವರೆಕಾಯಿ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಳ್ಳೋಣ. ಕಾಯಿ 1 ನಿಮಿಷ ಫ್ರೈ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ, ಕಾಯಿ ತುರಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೀ ಕುಡಿಯುವ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕೋಣ ಅವರೆಕಾಯಿ ಬೇಯಲಿಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಕೂಗಿಸಿದರೆ ಅವರೆಕಾಯಿ ಉಸ್ಲಿ ರೆಡಿಯಾಗುತ್ತದೆ. ಕುಕ್ಕರ್ ತಣ್ಣಗಾಗಿದೆ. 2 ವಿಸಿಲ್ ಕೂಗಿ ನೋಡಿ ಅವರೆಕಾಯಿ ಉಸ್ಲಿ ಎಷ್ಟು ಚೆನ್ನಾಗಾಗಿದೆ ಎಂದು. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತದೆ. ಚಪಾತಿ ಮಾಡಲಿಕ್ಕೆ ಎಲ್ಲವನ್ನು ಉಂಡೆ ಕಟ್ಟಿಟ್ಟಿದ್ದೇನೆ ನೋಡಿ. ಒಂದನ್ನು ಎತ್ತಿಕೊಂಡು ಚಪಾತಿ ಮಾಡೋದನ್ನು ನೋಡೋಣ ಬನ್ನಿ. ನೋಡಿ, ಈ ರೀತಿ ಅರೆದಿದ್ದೇನೆ. ಇದಕ್ಕೆ ಎಣ್ಣೆಯನ್ನು ಸಾವರೋಣ. ನೀಟಾಗಿ ಎಲ್ಲ ಕಡೆ ಎಣ್ಣೆ ಸಾವರಿ. ಈ ರೀತಿ ಎಣ್ಣೆ ಹಚ್ಚಿದ ಮೇಲೆ ಈ ರೀತಿ ಒಂದು ಪದರಿಂದ ಇನ್ನೊಂದು ಪದರ ಈ ರೀತಿ ಉಲ್ಟಾ ಸೀದಾ ಮಾಡಿ ಮಡಚಿದರೆ ಪದರ ಚಪಾತಿ ಚೆನ್ನಾಗಾಗುತ್ತದೆ. ಒಮ್ಮೆ ಮಾಡಿ ನೋಡಿ, ಎಳೆಯಾಗಿ ಬರ್ತದೆ ಚಪಾತಿ. ಚಪಾತಿ ಲಟ್ಟಿಸಿದ್ದೇನೆ. ಈಗ ತವಾ ಕಾದಿದೆ. ತವಾದ ಮೇಲೆ ಚಪಾತಿ ಹಾಕಿ ಬೇಯಿಸಿಕೊಳ್ಳೋಣ. ಇನ್ನೊಂದು ಪದರದ ಚಪಾತಿಯನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ನೋಡಿ, ಈ ರೀತಿ ಲಟ್ಟಿಸಿ ಎಣ್ಣೆ ಸವರಿ ನೋಡಿ, ಈ ರೀತಿ ಮಡಚಿ ಮತ್ತು ಈ ರೀತಿ ಮಡಚಿ ನೋಡಿ, ಮತ್ತೆ ಇದರ ಮೇಲೆ ಎಣ್ಣೆ ಸವರಿ ಈ ರೀತಿ, ಮತ್ತು ಈ ಬದಿಯು ಮಡಚಿ ಮತ್ತು ಆ ಬದಿಯು ಮಡಚಿ ಈ ರೀತಿ ಮಾಡಿ ಹಸಿಟ್ಟು ಹಾಕಿ ಸ್ವಲ್ಪ ಮತ್ತೆ ಅರೆದುಕೊಳ್ಳೋಣ. ಇದನ್ನು ಚಪಾತಿ ಅರೆದು ನೋಡಿ ಬೇಯಲು ಹಾಕಿದ್ದೇನೆ. ನೋಡಿ, ಚಪಾತಿ ಈ ರೀತಿ ಉಬ್ಬಿ ಬರ್ತಿದೆ. ನಾನು 2 ರೀತಿಯ ಚಪಾತಿಯನ್ನು ತೋರಿಸಿದ್ದೇನೆ. ಮನೆಯಲ್ಲಿ ನೀವು ಮಾಡಿ ನೋಡಿ, ಪದರವಾಗಿ ಬರುತ್ತದೆ. ನೋಡಿ, ಪದರದ ಚಪಾತಿ ರೆಡಿಯಾಗಿದೆ. ಅವರೆಕಾಯಿ ಉಸ್ಲಿನೂ ರೆಡಿಯಾಗಿದೆ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ.